ಬೆಂಗಳೂರಿನ ಕನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ನಾಪತ್ತೆ. ಪಂಚಾಯಿತಿ ಅಧ್ಯಕ್ಷೆಯ ಪತಿ ರವಿಕುಮಾರ್ ಕೈವಾಡ ಶಂಕೆ. ವಿಲೇಜ್ ಎಜುಕೇಟೆಡ್ ಪರ್ಸನ್ ಪಂಚಾಯಿತಿ ಹಾಲಿ ಸದಸ್ಯ ಅಧ್ಯಕ್ಷರು ಬದಲಾವಣೆ ಆಗಬೇಕಂತ ಕೂಡಲೇ ಏಕಾಏಕಿ ಕಿಡ್ನ್ಯಾಪ್ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಜೀವಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡಲೇ ರವಿಕುಮಾರ್ ಹಾಗೂ ಆತನ ಜೊತೆಗಿರುವವರನ್ನ ಠಾಣೆಗೆ ಕರೆಸಿ ದೂರ ದಾಟಿಸಿಕೊಂಡು ನಾಗರಾಜ್ ಎಲ್ಲಿದ್ದಾರೆ ಏನೋ ತನಿಖೆ ನಡೆಸಬೇಕಾಗಿದೆ. ತನಿಖೆ ನಡೆಸಿದಾಗ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಪಂಚಾಯತ್ ರಾಜ್ ಇಲಾಖೆ ಕೂಡ ನಾಗರಾಜ್ ಬರುವವರೆಗೂ ಅವಿಶ್ವಾಸ ಮನೆಯ ಸಭೆಯನ್ನು ಸ್ಥಗಿಸಿಕೊಳ್ಳಬೇಕಾಗಿದೆ. ಎಲ್ಲ ಸದಸ್ಯರು ಹಾಜರಿದ್ದು ಆಗಾದ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಹಾಜರಿದ್ದು ಅವರ ಸಮ್ಮುಖದಲ್ಲಿ ಅವಿಶ್ವಾಸ ಮನ್ನಣೆಯ ಸಭೆ ನಡೀಬೇಕಿದೆ. ನಾಗರಾಜ್ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕಬೇಕಿದೆ. ಅವ್ರಿಗೇನಾದರೂ ಜೀವ ತೊಂದರೆ ಆಗಿದೆಯೋ ಅಥವಾ ಅವರನ್ನು ಹೆದರಿಸಿ ಬೆದರಿಸಿ ಹೊಡೆದು ಎಲ್ಲರೂ ಅಪಾರ್ಟ್ಮೆಂಟಲ್ಲಿ ಕೂಡ ಹಾಕಿದ್ದಾರೆ. ನಮಗೆ ನಿನ್ನೆ ತಿಳಿದಿರುವಂಥ ವಿಚಾರ, ಹೈಟೆಕ್ ಭಿಕ್ಷುಕಪ್ಪ ಅಪಾರ್ಟ್ಮೆಂಟಲ್ಲಿ ನಾಗರಾಜ್ ಅವರನ್ನು ಕೂಡ ಹಾಕಿದ್ದಾನೆ. ಉಳಿದ 3 ಸದಸ್ಯರನ್ನ ಬ್ಯಾಂಕ್ ಹಾಕಿ ಕಳಿಸಲಾಗಿದೆ ಅನ್ನೋದು ವಿಷಯ ತಿಳಿದು ಬಂದಿದೆ. ಅದಕ್ಕಿಂತಲೂ ಮುಂಚಿತವಾಗಿ ಅಧ್ಯಕ್ಷರ ವಿರುದ್ಧ ಕೇಳಿ ಬಂದಿರುವಂಥ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ತನಿಖೆ ನಡೆಯಬೇಕಾಗಿದೆ. ತನಿಖೆ ನಡೆಯುವವರೆಗೂ ಅವರಿಗೆ ಪಂಚಾಯತ್ PDO ಜೊತೆಗೆ ಕೆಲವು ಬಿಲ್ಗಳಿಗೆ ಸಹಿ ಹಾಕುವಂಥ ಅಥಾರಿಟಿಯನ್ನು ಕಿತ್ಕೋಬೇಕಾಗಿದೆ. ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಅಷ್ಟೇ ಭ್ರಷ್ಟಾಚಾರದ ತುಂಬಿ ತುಳುಕ್ತಿರುವಂತಹ ಕನಮಂಗಲ ಗ್ರಾಮ ಪಂಚಾಯಿತಿಯ ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ. ಅದಕ್ಕೆ ಭಾಳಷ್ಟು ಜನ ನಮ್ಗೆ ಕರೆ ಮಾಡಿ, ಸರ್ ಅಲ್ಲಿನ ಭ್ರಷ್ಟಾಚಾರವನ್ನು ಒಂದೊಂದಾಗಿ ಎಳೆಯಾಗಿ ಎಲ್ಲರ ಮುಂದೆ ಇಡಿ, ಅಲ್ಲಿ ಭ್ರಷ್ಟರನ್ನ ಮನೆಗೆ ಕಳಿಸುವಂಥ ಕೆಲಸ ಮಾಡಿ ಅಂಥೇಳಿ ಭಾಳಷ್ಟು ಜನ ಹೇಳಿದರು. ಇದುವರೆಗೂ ಅಲ್ಲಿನ ಭ್ರಷ್ಟಾಚಾರ ಬಗ್ಗೆ ಯಾರೂ ಸುದ್ದಿ ಮಾಡಿರಲಿಲ್ಲ. ನೀವು ಮಾಡಿದ್ದೀರಿ, ತುಂಬ ಸಂತೋಷ ಅನ್ನುವಂಥ ವಿಷಯವನ್ನು ಕೂಡ ನಮ್ಗೆ ಹೇಳಿದರು. ಭಾಳ ಖುಷಿಯಾಯಿತು. ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತು ಆ ಭ್ರಷ್ಟಾಚಾರದ ಇನ್ನೊಂದು ಮುಖವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗಾಗಲೇ ಕನಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದು ಕಣ್ಣಾರ ನೋಡೋಕ್ಕಾಗದೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಂತೇಳಿ ನಾಗರಾಜ್ ಎನ್ನುವಂಥ ವೆಲ್ ಎಜುಕೇಟೆಡ್ ವ್ಯಕ್ತಿ, ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ, ಅವರಿಂದ ಬೇರ್ಪಟ್ಟು ಅಂದರೆ ವಿರೋಧ ಪಕ್ಷದ ಸೇರಿಕೊಂಡು ಬೇಡ, ಈ ಕನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬದಲಾಯಿಸಬೇಕು ಅಂಥೇಳಿ ಸ್ವಂತ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ಕೊಂಡು ಪಂಚಾಯಿತಿ ಸದಸ್ಯರುಗಳ ಜೊತೆಗೆ, ಅದರಲ್ಲೂ ಪ್ರಮುಖವಾಗಿ ಸದಸ್ಯರೊಬ್ಬರ ಜೊತೆಗೆ ಚರ್ಚೆ ನಡೆಸ್ತಾರೆ, ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಕೊನೆಗೆ ಒಂದು ದಿವಸ ಹಾಲಿ ಸದಸ್ಯರ ಒಬ್ಬ ಮುಖಂಡರ ಮುಂದಾಳತ್ವದಲ್ಲಿ 11 ಜನರು ಅಂದರೆ 11 ಸದಸ್ಯರು ಕೂಡ ಸೈನ್ ಹಾಕಿ ತಮ್ಮ ಒಮ್ಮತದಿಂದ ಒಪ್ಪಿಗೆಯ ಮೇಲೆ ಸೈನ್ ಹಾಕಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಎನ್ನುವ ವಿಚಾರವನ್ನು ಮನವಿಯನ್ನು ಸಿದ್ಧಪಡಿಸಿ AC ಅವರಿಗೆ ಸಲ್ಲಿಸ್ತಾರೆ. ಹಾಗೆ ಸಲ್ಲಿಸಿದಂಥ ವ್ಯಕ್ತಿ ನಾಗರಾಜ್ ಕಿಡ್ನ್ಯಾಪ್ ಆಗಿದ್ದಾರೆ. ಯಾಕಂದರೆ ನಾವು 2 ಬಾರಿ ಕರೆ ಮಾಡಿದ್ವಿ, ಅವರ 2 ಮೊಬೈಲ್ ನಂಬರ್ಗಳಿಗೆ ಸ್ವಿಚ್ ಆಫ್ ಬರ್ತಾ ಇದೆ. ಅದರಿಂದ ಆ ನಾಗರಾಜ್ ಅವರ ಮನೆ ಕಡೆಯವರು, ಸ್ನೇಹಿತರುಗಳು, ಆಪ್ತರುಗಳು, ಸದಸ್ಯರು ಬಹಳ ಆತಂಕಕ್ಕೊಳಗಾಗಿದ್ದಾರೆ. ವೆಲ್ ಎಜುಕೇಟೆಡ್ ಪರ್ಸನ್ ಪಂಚಾಯಿತಿ ಹಾಲಿ ಸದಸ್ಯ ಅಧ್ಯಕ್ಷರು ಬದಲಾವಣೆ ಆಗಬೇಕಂದ ಕೂಡಲೇ ಏಕಾಏಕಿ ಕಿಡ್ನ್ಯಾಪ್ ಆಗಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಜೀವಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ ಎನ್ನುವ ಆತಂಕವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಕನಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಆ್ಯಂಡ್ ಟೀಮ್ ಎನ್ನುವುದು ನೇರವಾಗಿ ಕೇಳಿಬರ್ತಾ ಇದೆ. ಕೆಲವು ಸದಸ್ಯರನ್ನು ಅಂದರೆ ಅವರ ಭ್ರಷ್ಟಾಚಾರವನ್ನು ನೋಡಿ ಮತ್ತೆ ಈ 11 ಜನರು ಬಿಟ್ಟು ಇನ್ನುಳಿದವರು 4 ಮೆಂಬರ್ಗಳು ವಿರೋಧ ಪಕ್ಷದಲ್ಲಿ ಸೇರಿ ಅಧ್ಯಕ್ಷರ ಬದಲಾವಣೆ ಆಗಬೇಕನ್ನುವಂಥ ಕೂಗನ್ನು ಹಾಕಲು ಆರಂಭಿಸಿದಾಗ ಅವ್ರನ್ನೂ ಕೂಡ ಕಿಡ್ನ್ಯಾಪ್ ಮಾಡಿ ಬ್ಯಾಂಕಾಕ್ ದೇಶಕ್ಕೋ ಎಲ್ಲೋ ಒಂದು ಕಡೆ ಸಾಗಿಸಿರುವಂತಹ ಗುಮಾನೆ ವಿಷಯ ತಿಳಿದು ಬಂದಿದೆ. ಅದೊಂದು ಕಡೆ ಆದರೆ ಈ ನಾಗರಾಜ್ ಅನ್ನುವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ.
ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಪಂಚಾಯತಿ ಹತ್ರ ಅಂತೂ ಕಾಣಿಸ್ಕೊಂಡಿಲ್ಲ, ಮನೆ ಹತ್ರ ಅಂತೂ ಇಲ್ಲವೇ ಇಲ್ಲ. ಒಬ್ಬ ಪಂಚಾಯತಿ ಸದಸ್ಯರ ಮನೆ ಮುಂದೆ ಕಾರ್ ಇಟ್ಟು ಅವ್ರ ಜೊತೆ ಮಾತಾಡ್ತಾ ಇದ್ದಂಥ ವ್ಯಕ್ತಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಕೆಲವು ಸದಸ್ಯರು ಆತಂಕದಿಂದ ಪೊಲೀಸ್ ಇಲಾಖೆಗೆ ದೂರು ನೀಡ್ತಾ ಇದ್ದಾರೆ. ಇದರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕಾಗಿದೆ. ಹಾಲಿ ಕೆಲವು ಸದಸ್ಯರುಗಳು ತಿಳಿಸಿರುವಂತೆ ನಾಗರಾಜ್ ಅವರನ್ನ ಉದ್ದೇಶಪೂರ್ವಕವಾಗಿ ಕಿಡ್ನ್ಯಾಪ್ ಮಾಡಲಾಗಿದೆ. ಇದೇ ತಿಂಗಳು 28ನೇ ತಾರೀಕು ಅವಿಶ್ವಾಸ ಮನ್ನಣೆ ಸಭೆ ಇರೋದರಿಂದ ಅವ್ರನ್ನ ಅಲ್ಲಿಗೆ ಬರದೇ ಇರುವಾಗ ನೋಡ್ಕೊಳ್ಳೋವಂಥ ಕೆಲಸವನ್ನು ಒಬ್ಬ ಹೈಟೆಕ್ ಭಿಕ್ಷುಕ ಮತ್ತು ಪವಿತ್ರ ರವಿಕುಮಾರ್ ಅವರ ಪತಿ ರವಿಕುಮಾರ್ ಮಾಡಿದ್ದಾರೆ ಎನ್ನುವಂಥ ವಿಷಯವನ್ನು ನಮಗೆ ತಿಳಿಸಿದ್ದಾರೆ. ನಿಜ, ಇದು ಕಾನೂನು ಬಾಹಿರ ಅಪರಾಧ. ಡೆಮಾಕ್ರಸಿಯಲ್ಲಿ, ಸ್ವತಂತ್ರ ಭಾರತದಲ್ಲಿ ಜನಪ್ರತಿನಿಧಿಯನ್ನು ಕಿಡ್ನ್ಯಾಪ್ ಮಾಡೋದು ಅಂದರೆ ಏನು? ಅವನ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದು ಅಂದರೆ ಏನು? ಪ್ರತಿಯೊಬ್ಬ ವ್ಯಕ್ತಿಯೊಂದು ಸ್ವಾತಂತ್ರ್ಯ ಇರುತ್ತೆ. ಅದರಲ್ಲೂ ಜನಪ್ರತಿನಿಧಿ ಆತ ಸ್ವಯಂ ಆಸಕ್ತಿಯಿಂದ, ಒಪ್ಪಿಗೆಯಿಂದ, ಆತ್ಮಸಾಕ್ಷಿಯಾಗಿ ಇಲ್ಲ ಅಧ್ಯಕ್ಷ ಚೇಂಜ್ ಆಗಬೇಕನ್ನುವಂತಹ ಒಪ್ಪಿಗೆಯನ್ನು ಮನವಿಯಲ್ಲಿ ಸೈನ್ ಹಾಕಿದ್ದಾರೆ, ಹೆಬ್ಬೆಟ್ಟು ಹಾಕಿದ್ದಾರೆ. ತೋರಿಸ್ತೀನಿ ನೋಡಿ, ಗಮನಿಸಿ ನೀವು. ಅದು ಸೈನ್ ಹಾಕಿ ಹೆಬ್ಬೆಟ್ಟು ಹಾಕಿ AC ಅವರಿಗೆ, ಬೆಂಗಳೂರು ಉತ್ತರ ವಿಭಾಗದ AC ಅವರಿಗೆ ಸಲ್ಲಿಸಿರುವಂಥ ಮನವಿ ಗಮನಿಸಿ ನೀವೀಗ. ಇಂಥ ಸ್ವಂತ ತನ್ನ ಒಪ್ಪಿಗೆಯಿಂದ ಇದು ಅಧ್ಯಕ್ಷ ಬದಲಾಗಬೇಕಂತ ಹೇಳಿ ಒಮ್ಮತದಿಂದ ಸೈನ್ ಹಾಕಿರೋ ವ್ಯಕ್ತಿ ಇವತ್ತು ನಾಪತ್ತೆ ಆಗ್ತಾರೆ. ಅವರು ಸ್ವಇಚ್ಛೆ ನಾಪತ್ತೆ ಆಗ್ತಾರೆ? ಇಲ್ಲ. ಹೇಗೆ ಸಾಧ್ಯ ಅದು? ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ರವಿಕುಮಾರ್ ಆ್ಯಂಡ್ ಟೀಮ್ ಎನ್ನುವಂಥ ವಿಷಯ ನಮಗೆ ತಿಳಿದು ಬಂದಿದೆ. ಹಾಗಾಗಿ ಈ ಕೂಡಲೇ ಪೊಲೀಸ್ ಇಲಾಖೆ ರವಿಕುಮಾರ್ ಅವ್ರನ್ನ ಆ್ಯಂಡ್ ಟೀಮ್ನ ಕೂಡಲೇ ವಶಕ್ಕೆ ತೆಗೆದುಕೊಂಡು ತನಿಖೆ ನಡೆಸಬೇಕಿದೆ. ನಾಗರಾಜ್ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕಬೇಕಿದೆ. ಅವ್ರಿಗೇನಾದರೂ ಜೀವಕ್ಕೆ ತೊಂದರೆ ಆಗಿದೆಯೋ ಅಥವಾ ಅವ್ರನ್ನ ಹೆದರಿಸಿ ಬೆದರಿಸಿ ಹೊಡೆದು ಎಲ್ಲಾದರೂ ಅಪಾರ್ಟ್ಮೆಂಟಲ್ಲಿ ಕೂಡ ಹಾಕಿದ್ದಾರೋ? ನಮಗೆ ನಿನ್ನೆ ತಿಳಿದು ಬಂದ ವಿಚಾರ, ಹೈಟೆಕ್ ಭಿಕ್ಷುಕ ಒಬ್ಬ ಅಪಾರ್ಟ್ಮೆಂಟಲ್ಲಿ ನಾಗರಾಜ್ ಅವ್ರನ್ನ ಕೂಡ ಹಾಕಿದ್ದಾನೆ. ಉಳಿದ 3 ಸದಸ್ಯರನ್ನ ಬ್ಯಾಂಕಾಗೆ ಕಳಿಸಲಾಗಿದೆ ಅನ್ನೋಂಥ ವಿಷಯ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಗೊತ್ತಿಲ್ಲ. ಬಟ್ ನಾಗರಾಜ್ ಇಲ್ಲದೆ ಇರೋದು ಗಮನಿಸಿದ್ರೆ ಇದಕ್ಕೆಲ್ಲ ಮೂಲ ಕಾರಣಕರ್ತ ಹೈಟೆಕ್ ಭಿಕ್ಷುಕ ಆ್ಯಂಡ್ ರವಿಕುಮಾರ್ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಸದಸ್ಯರುಗಳು ಆಗ್ರಹಿಸುತ್ತಿರುವ ಹಾಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡಲೇ ರವಿಕುಮಾರ್ ಹಾಗೂ ಆತನ ಜೊತೆಗಿರುವವರನ್ನ ಠಾಣೆಗೆ ಕರೆಸಿ ದೂರು ದಾಖಲಿಸಿಕೊಂಡು ನಾಗರಾಜ್ ಎಲ್ಲಿದ್ದಾರೆ ಅನ್ನೋ ತನಿಖೆ ನಡೆಸಬೇಕಾಗಿದೆ. ತನಿಖೆ ನಡೆಸಿದಾಗ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಪಂಚಾಯತ್ ರಾಜ್ ಇಲಾಖೆ ಕೂಡ ನಾಗರಾಜ್ ಬರುವವರೆಗೂ ಅವಿಶ್ವಾಸ ಮನ್ನಣೆ ಸಭೆಯನ್ನು ಸ್ಥಗಿಸಿಕೊಳ್ಳಬೇಕಾಗಿದೆ. ಎಲ್ಲ ಸದಸ್ಯರು ಹಾಜರಿದ್ದು ಆಗಾದ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಹಾಜರಿದ್ದು ಅವರ ಸಮ್ಮುಖದಲ್ಲಿ ಅವಿಶ್ವಾಸ ಮನ್ನಣೆಯ ಸಭೆ ನಡೀಬೇಕಿದೆ. ಅದಕ್ಕಿಂತಲೂ ಮುಂಚಿತವಾಗಿ ಅಧ್ಯಕ್ಷರ ವಿರುದ್ಧ ಕೇಳಿಬಂದಿರುವಂಥ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ತನಿಖೆ ನಡೀಬೇಕಾಗಿದೆ. ತನಿಖೆ ನಡೆಯುವವರೆಗೂ ಅವರಿಗೆ ಪಂಚಾಯತ್ PDO ಜೊತೆಗೆ ಕೆಲವು ಬಿಲ್ಗಳಿಗೆ ಸಹಿ ಹಾಕುವಂಥ ಅಥಾರಿಟಿಯನ್ನು ಕಿತ್ಕೋಬೇಕಾಗಿದೆ. ಯಾಕಂದರೆ ಈಗಾಗಲೇ ಅವರು ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಪವಿತ್ರ ರವಿಕುಮಾರ್ ಅವರು. ಹಾಗಾಗಿ ಅವರಿಗೆ ಸೈನ್ ಅಥಾರಿಟಿಯನ್ನು ಕೊಡಲೇಬಾರದು ಎನ್ನುವಂಥದ್ದು ಕೆಲವು ಸದಸ್ಯರ ಒಕ್ಕೊರಲಿನ ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಭ್ರಷ್ಟಾಚಾರ ನಡೆದಿರೋದು ಖಚಿತವಾಗಿದೆ. ಅದರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗುವವರೆಗೂ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅನ್ನೋದು ಕೂಡ ಆಗ್ರಹಿಸ್ತಾ ಇದ್ದಾರೆ. ಕಾನೂನು ಎಲ್ಲವೂ ಸಾಧ್ಯತೆ ಇದೆ. ಭ್ರಷ್ಟಾಚಾರ ನಡೆದಿರೋದ್ರಿಂದ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು. ಭ್ರಷ್ಟಾಚಾರ ಮಾಡಿಕೊಂಡು ಮತ್ತೆ ಮುಂದುವರುವಂಥದ್ದು ಯಾವುದಿದೆ ಕಾನೂನಲ್ಲಿದೆ? ಅಸಹ್ಯ ಇದೆ. ಆಗ ಈಗಾಗಲೇ ಆ ಭ್ರಷ್ಟಾಚಾರ ಸಹಿಸೋಕ್ಕಾಗದೆ ನಾಗರಾಜ್ ಅಂತವ್ರು ಸೈನ್ ಹಾಕಿ ಇದು ಇಷ್ಟ ಇಲ್ಲ ನನಗೆ ಬದಲಾಗಬೇಕು ಅಂತ ಹಾಕಿದರೆ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಇದೆಂಥ ವ್ಯವಸ್ಥೆ? ಇದು ನಾಗರಿಕ ಸಮಾಜದಲ್ಲಿ ನಡೆಯುವಂಥದ್ದು. ಇದು ನಡಿಬೇಕಾಯಿತು. ಬಹಳ ಅಸಹ್ಯ. ಇದಕ್ಕೆಲ್ಲ ಕಡಿವಾಣ ಬೀಳಬೇಕು. ಇದಕ್ಕೆ ಸಂಬಂಧಪಟ್ಟಂತೆ
ಕೆಲವು ವರದಿಗಳನ್ನು ತಮ್ಮ ಮುಂದೆ ಹೇಳ್ತೀನಿ. ಮತ್ತೆ ನಾಗರಾಜ್ ಎಲ್ಲಿಂದ ಹೋದರು, ಹೇಗೆ ಹೋದರು, ಯಾವ ಪರಿಸ್ಥಿತಿಯಲ್ಲಿದ್ದರು,